ಆಲಿಕಲ್ಲು ಮಳೆಯಿಂದ ಹಾನಿಗೆ ಒಳಗಾಗಿದ್ದ ದ್ರಾಕ್ಷಿ ತೋಟಗಳಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಭೇಟಿ ನೀಡಿ ರೈತರ ಜೊತೆ ಚರ್ಚೆ ನಡೆಸಿದರು. ಅಂದಹಾಗೆ ಕಳೆದ 15 ದಿನಗಳ ಹಿಂದೆ ಚಿಕ್ಕಬಳ್ಳಾಪುರ ತಾಲೂಕಿನ ದಿಬ್ಬೂರು, ಪಟ್ರೇನಹಳ್ಳಿ ಸೇರಿ ಹಲವು ಕಡೆ ಆಲಿಕಲ್ಲು ಮಳೆಯಾಗಿ ಅಪಾರ ಪ್ರಮಾಣದ ಬೆಳೆಗಳು ಹಾನಿಗೆ ಒಳಗಾಗಿದ್ದವು. ಅದರಲ್ಲೂ ದ್ರಾಕ್ಷಿ, ಹೂವು, ದಾಳಿಂಬೆ ಸೇರಿದಂತೆ ತರಕಾರಿಗಳೆಲ್ಲವೂ ಆಲಿಕಲ್ಲು ಮಳೆಗೆ ನೆಲಕ್ಕಚ್ಚಿದವು. ಹೀಗಾಗಿ ಸಂಸದ ಸುಧಾಕರ್ ದಿಬ್ಬೂರು ಗ್ರಾಮದ ರೈತ ಪಾಪೇಗೌಡ, ಚಂದ್ರು ಸೇರಿ ಹಲವು ರೈತರ ತೋಟಗಳಿಗೆ ಭೇಟಿ ನೀಡಿ ರೈತರ ಕಷ್ಟ ಆಲಿಸಿದರು. ಇವತ್ತು ದೆಹಲಿಯಿಂದ ಬಂದ ಮೇಲೆ ನೇರವಾಗಿ ನಮ್ಮ ದ್ರಾಕ್ಷಿ ತೋಟಗಳು, ನಮ್ಮ ರೈತರ ದ್ರಾಕ್ಷಿ ತೋಟಗಳು ಮೊನ್ನೆ ಅಕಾಲಿಕ ಮಳೆಯಿಂದ ಕೆಲವು ಬೆಳೆಗಳು ಹಾಳಾಗಿದೆ. ಆ ತೋಟಗಳಿಗೆ ಆಲಿಕಲ್ಲು ಮಳೆ ಬಿದ್ದು ಹಾಳಾಗಿರೋದ್ರಿಂದ ಇವತ್ತು ಅವರ ತೋಟಗಳಿಗೆ ಭೇಟಿಯನ್ನು ಕೊಟ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಹೋಗಿ ನಷ್ಟ ಪರಿಹಾರವನ್ನು ಯಾವ ರೀತಿ ಕಟ್ಕೊಡ್ಬೇಕು, ವಿಮೆ ಏನು ಮಾಡಿಸಿದ್ದಾರೆ, ಆ ವಿಮೆ ಮಾಡಿಸಿದರೆ ಆ ವಿಮೆನ ಎಷ್ಟು ಬೇಗ ಅವರಿಗೆ ಹಣ ಬರುವಂಗೆ ಮಾಡಬೇಕು, ಇದನ್ನೆಲ್ಲ ಕೂಡ ಮಾಡಿ. ಯಾಕೆ ಪದೇ ಪದೇ ಅಕಾಲಿಕ ಮಳೆ ಈ ಭಾಗದಲ್ಲಿ ಪ್ರತಿ ವರ್ಷ ಈ ಸಂದರ್ಭದಲ್ಲಿ ಬರ್ತಾ ಇದೆ? ಮಾರ್ಚು, ಏಪ್ರಿಲು, ಒಂದೊಂದ್ಸಲಿ ಮಾರ್ಚ್, ಏಪ್ರಿಲ್, ಮೇ, ಈ 3 ತಿಂಗಳ ಮಧ್ಯೆ ಬೀಳ್ತಾ ಇದೆ. ಹಾಗಾಗಿ ಯಾಕೆ ಇದು ಅಂತ ನಾನು ಸಂಬಂಧಪಟ್ಟಂಥ ವಿಜ್ಞಾನಿಗಳನ್ನ ಕೂಡ ಮಾತಾಡಬೇಕು ಅಂತ ಇದ್ದೇನೆ. ಇದೇ ಭಾಗದಲ್ಲಿ ಅದು ಕೆಲವು ಕುಚ್ಚುಗಳಲ್ಲಿ ಮಾತ್ರ ಬೀಳ್ತದೆ. ಒಂದಷ್ಟು ತೋಟಗಳು 1 ಗ್ರಾಮದಲ್ಲಿ, 2 ಗ್ರಾಮದಲ್ಲಿ, ಇದು ಅನೇಕ ವರ್ಷಗಳಿಂದ ಇದು ನಾನು ನೋಡ್ತಾನೆ ಇದ್ದೆ. ಇದಕ್ಕೆ ಒಂದು ಅಂತಿಮವಾಗಿ ಏನಾದರೂ ಒಂದು ಸೊಲ್ಯೂಷನ್ ಕಂಡುಹಿಡ್ಕೋಬೇಕು ಅಂತೇಳಿ ವಿಚಾರ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಇವತ್ತು ಏನು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ರೈತರ ಆದಾಯವನ್ನು ಹೆಚ್ಚುವರಿ ಮಾಡಬೇಕು, 2 ಪಟ್ಟು ಹೆಚ್ಚು ಮಾಡಬೇಕು ಅಂತ ಉದ್ದೇಶ ಮಾಡಿನೇ ಇವತ್ತು ಬೆಳೆಗೆ ವಿಮೆಯನ್ನು ಮಾಡಿರೋದು. ಇವತ್ತು ಪ್ರಧಾನಮಂತ್ರಿಗಳ ಫಸಲ್ ಬಿಮಾ ಯೋಜನೆ ಏನಿದೆ, ಇದು ರೈತರಿಗೆ ಭಾಳಷ್ಟು ಉಪಯೋಗಕಾರಿಯಾಗಿರೋದು. ಮತ್ತು ಅದೇ ರೀತಿ ಇವತ್ತು ನಮಗೆ ಮಳೆ ಆಧಾರಿತ ಪ್ರದೇಶ ಆಗಿರೋದ್ರಿಂದ ಇವತ್ತು ಸಿಂಚಾಯಿ ಯೋಜನೆಯಲ್ಲಿ, ಪ್ರಧಾನಮಂತ್ರಿಗಳ ಸಿಂಚಾಯಿ ಯೋಜನೆ ಅಂದರೆ ಹನಿ ನೀರಾವರಿಯನ್ನು ಅಳವಡಿಸುವಂಥದ್ದು. ಅದಕ್ಕೆ ಭಾಳ ಮ್ಯಾಕ್ಸಿಮಮ್ ಸಬ್ಸಿಡಿಯನ್ನು ಕೊಡ್ತೀವಿ. ಕೇಂದ್ರ ಸರ್ಕಾರನೂ ಕೊಡುತ್ತೆ, ರಾಜ್ಯ ಸರ್ಕಾರನೂ ಅದಕ್ಕೆ ಕೊಡುತ್ತೆ, ಶೇರಿಂಗ್. ಮತ್ತು ರೈತರಿಗೆ ಕೃಷಿ ಸಮ್ಮಾನ್ ಯೋಜನೆಯಲ್ಲಿ, ರೈತರ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ 6,000 ರೂಪಾಯಿ ಪ್ರತಿ ವರ್ಷ ಕೊಡ್ತಾ ಇದ್ದೀವಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.